ಫಸ್ಟ್ ಆಫ್ ಆಲ್ ಎಲ್ಲ ಮೀಡಿಯಾದವ್ರಿಗೂ ನಮಸ್ಕಾರ. ಈಗಷ್ಟೇ ಅರ್ಜುನ್ ಹೇಳ್ದ, ಇದು ಸಿನಿಮಾ ನಾವು ಕನ್ನಡ ಸಿನಿಮಾನ ಬೇರೆ ಲೆವೆಲ್ಗೆ ಹೆಂಗೆ ತೋರಿಸ್ಬೇಕು ಅಂತ ಹೇಳಿದ್ರು. ಆ್ಯಕ್ಚುಲಿ ಅವ್ನು ಹೇಳಿರೋದ್ರಲ್ಲಿ ಅರ್ಥ ಏನು ಅಂತಂದರೆ, ಈಗ ನೀವು ನೋಡ್ತಾ ಇದ್ದೀರಿ, ಹೊರಗಡೆ ಸಿನಿಮಾಗಳು ನೋಡ್ತಾರೆ, ಎಲ್ಲ ನೋಡ್ತಾರೆ. ಇವತ್ತೊಂದು ದಿವಸ ನನಗೆ ಏನಂತಂದರೆ, ಈಗ ಆಲ್ರೆಡಿ ಲಾಸ್ಟ್ ಟೈಮ್ ಇಂಟರ್ವ್ಯೂಲ್ಲಿ ನಾನು ಹೇಳಿದ್ದೀನಿ ನಿಮಗೆ, ನನಗೆ ಆಲ್ರೆಡಿ ಬಾಲಿವುಡ್ಡಲ್ಲಾಗಿರ್ಬೋದು, ಟಾಲಿವುಡ್ಡಲ್ಲಾಗಿರ್ಬೋದು, ಎರಡೂ ಕಡೆನೂ ಮಾರ್ಟಿನ್ ಬಗ್ಗೆನೇ ಕೇಳ್ತಾ ಇದ್ದಾರೆ. ಎಲ್ಲ ಅಲ್ಲಿರೋ ಟೆಕ್ನಿಷಿಯನ್ಸ್ಗಳಾಗಿರ್ಬೋದು, ಇನ್ಕ್ಲೂಡಿಂಗ್ ವಿತ್ ಆ್ಯಕ್ಟರ್ಸು ಕೂಡ ಸಿನಿಮಾ ಬಗ್ಗೆನೇ ಕೇಳ್ತಾರೆ. ಬಟ್ ನನಗೇನಂತಂದರೆ, ನಾನೊಬ್ಬ ಆ್ಯಕ್ಷನ್ ಡೈರೆಕ್ಟರ್ ಆಗಿ ನನಗೆ ಈ ಸಿನಿಮಾದಲ್ಲಿ ಈ ರೇಂಜಿಗೆ ಒಂದು ಸ್ಕೇಲಲ್ಲಿ ಕೆಲಸ ಮಾಡೋವಂಥ ಒಂದು ಅವಕಾಶ ಕೊಟ್ಟಿದ್ದು 3 ಜನಕ್ಕೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀರೋ ಇರ್ಬೋದು, ನಿರ್ದೇಶಕರು ಇರ್ಬೋದು, ನಿರ್ಮಾಪಕರು ಇರ್ಬೋದು. ಎಂತಂದರೆ ಈ ರೇಂಜಿಗೆ ಇವತ್ತರೆಗೂ ನನ್ನ ಲೈಫಲ್ಲೇ ಈ ಥರದೊಂದು ದೊಡ್ಡ ಸ್ಕೇಲಲ್ಲಿ ಆ್ಯಕ್ಷನ್ ನಾನು ಮಾಡಿಲ್ಲ. ಎಲ್ಲೇ ಆಗಿರ್ಬೋದು, ತೆಲುಗಲ್ಲಾಗಿರ್ಬೋದು, ಹಿಂದಿಲಾಗಿರ್ಬೋದು, ಸಿನಿಮಾಗಳು ಮಾಡಿದ್ದೀವಿ. ಬಟ್ ಫಸ್ಟ್ ನಾನು ಮಾಡಿದ್ದು ಮಾರ್ಟಿನ್. ಅದಾದಮೇಲೆ ನಾನು ಇವಾಗ ಗದರ್ ಮಾಡಿರ್ಬೋದು, ಇವಾಗ ಕ್ರ್ಯಾಕ್ ಅನ್ನೋದು ಮಾಡಿರ್ಬೋದು, ಆ ಥರದ್ದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಬಟ್ ನನ್ನ ಲೈಫ್ ಹಿಸ್ಟ್ರಿಲೇ ಫಸ್ಟ್ ಟೈಮ್ ಈ ಒಂದು ರೇಂಜಿಗೆ ದೊಡ್ಡ ಸ್ಕೇಲಲ್ಲಿ ಕೆಲಸ ಮಾಡಿದ್ದು. ಬಟ್ ನನಗೆ ಫಸ್ಟ್ ಬಂದು ಅರ್ಜುನ್ ಆ ಚೇಸ್ ಪೋರ್ಷನ್ ಇರ್ಬೋದು, ಮತ್ತು ಒಂದು ಶೂಟೌಟ್ ಆ್ಯಕ್ಷನ್ ಇರ್ಬೋದು, ಅದು ಒಂದು ಬಂದು ಎಕ್ಸ್ಪ್ಲೈನ್ ಮಾಡಿದಾಗ ಎಲ್ಲೂ ಯಾವುದೇ ಥರದ ಕಾಂಪ್ರಮೈಸ್ ಆಗ್ದಿರಾನೆ ಅದಕ್ಕೆ ಪಕ್ಕಾ ಒಂದು ಸಪೋರ್ಟಾಗಿ ನಿಂತಿದ್ದು ನನ್ನ ಹೀರೋ ಮತ್ತು ನಿರ್ಮಾಪಕರು. ಇವರಿಬ್ಬರು ಏನಂತಂದರೆ, ಇವರು ಸಾಥ್ ಕೊಟ್ಟು ನಾನೇನೇನು ಕೇಳಿದೆ, ಆ ಎಕ್ವಿಪ್ಮೆಂಟ್ಸ್ಗಳಿರ್ಬೋದು ಅಥವಾ ನಂಬರ್ ಆಫ್ ಡೇಸ್, ನೀವು ಅಂದ್ಕೊಂತೀರಿ ಇವಾಗ 240 ಡೇಸ್ ಏಂತಿಕಾಯಿತು ಅಂದರೆ, ಒಂದೊಂದು ಶಾರ್ಟ್ ಆ ಪರ್ಫೆಕ್ಷನ್ ನೋಡೋದ್ರಲ್ಲೇ ಸ್ವಲ್ಪ ನಂಬರ್ ಆಫ್ ಟೇಕ್ಸ್ ಆಗಿರ್ಬೋದು, ಅದಕ್ಕೋಸ್ಕರ ಆಗೋಂಥ ಪ್ರಿಪ್ರೇಷನ್ನು ತುಂಬ ಟೈಮ್ ತೊಗೊಳ್ಳೋವಂಥ ಒಂದು ಇದಿರುತ್ತೆ. ಇವಾಗ ಒಂದು ಬ್ಲಾಸ್ಟ್ ಇರ್ಬೋದು, ಎಕ್ಸಾಂಪಲ್ ನೀವು ಆಲ್ರೆಡಿ ಒಂದು ಟೀಸರಲ್ಲಿ ನೋಡಿದಿರಿ, ಒಂದೊಂದು ಟ್ಯಾಂಕರ್ ಚೇಸಲ್ಲಿ ಆಗೋಂಥ ಬ್ಲಾಸ್ಟ್ಗಳು, ಅದೊಂದು ಪ್ರಿಪ್ರೇಷನ್ಗೆ ಮಿನಿಮಮ್ ಒಂದೊಂದು ಬ್ಲಾಸ್ಟ್ಗೆ ಹಾಫ್ ಡೇ ತೊಗೊಳ್ತಾರೆ. ಆ ಹಾಫ್ ಡೇ ಪ್ರಿಪ್ರೇಷನ್ನಿಂದ ಹಿಡಿದು ಅದರಲ್ಲಿ ತೊಗೊಳ್ಳೋ ಒಂದು ಟೈಮಿಂಗ್ಗೆ ಇವತ್ತಿನ ಸಹ ಇಷ್ಟಾಗಿರೋದಕ್ಕೆ ಒಂದು 240 ಡೇಸ್ ಇರ್ಬೋದು ಅಂತ ಅನ್ಕೊತೀನಿ ನಾನು. ಬಟ್ ಎಂಟೈರ್ ಟೀಮ್ ಎಲ್ಲರೂ, ಬಟ್ ಅಷ್ಟು ಕ್ವಾಲಿಟಿ ಬರೋದಕ್ಕೆ ಅಲ್ಲೊಬ್ರು ದೂರದಲ್ಲಿ ಕೂತಿದ್ದಾರೆ ನೋಡಿ, ಅಲ್ಲೊಬ್ರು ಸತ್ಯಗಡೆ ಅಂತ ಒಬ್ಬರು ಕೂತಿದ್ದಾರೆ. ಬಟ್ ಎಂಟೈರ್ ಏನಂತಂದರೆ ಎಲ್ಲ ಟೆಕ್ನಿಷಿಯನ್ಸು, ನಾಟ್ ಫಾರ್ ನಾನೊಬ್ಬನೇ ಅಲ್ಲ, ಇಲ್ಲಿ ಹಿಂದೆ ನಿಂತಿರೋ ಅಸಿಸ್ಟೆಂಟ್ ಡೈರೆಕ್ಟ್ರಿಂದ ಹಿಡಿದು ಪ್ರೊಡಕ್ಷನ್ ಬಾಯಿಂದ ಹಿಡಿದು ಎಲ್ಲರೂ ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ. ಕನ್ನಡದ ಒಂದು ದೊಡ್ಡ ಮಟ್ಟದ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಇಂಥ ಸಿನಿಮಾ ಹೋದ್ರೇ ಕನ್ನಡ ಇಂಡಸ್ಟ್ರಿ ಇನ್ನೊಂದು ರೇಂಜ್ಗೆ ಹೋಗೋಕ್ಕೆ ಇನ್ನೊಂದು ಅವಕಾಶ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಿನಿಮಾ ನೋಡಿ, ಬಟ್ ಎಲ್ರಿಗೂ ಏನಂತ ಹೇಳ್ತಾರೆ, ಒಂದು ಫುಲ್ ಮೀನ್ಸ್ ಅಂತ ಏನು ಹೇಳ್ತೀವಿ, ಆ ಥರ ಆದಂಥ ಎಲ್ಲ ಥರದ್ದು ಆ್ಯಕ್ಷನ್ ಇರ್ಬೋದು, ಎಮೋಷನ್ ಇರ್ಬೋದು, ಸಾಂಗ್ಸ್ಗಳಿರ್ಬೋದು. ನನಗೂ ಸಾಂಗ್ಸ್ಗೂ ಸಂಬಂಧನೇ ಇಲ್ಲ, ಆದರೂ ಬಟ್ ನಾನು ಇವ್ರು ಹಿಂದೆ ಕೂತಿರೋರು ಮಾಡಿರೋ ಸಾಂಗ್ಸ್ಗಳೆಲ್ಲ ನಾನು ನೋಡಿದ್ದೀನಿ. ಮುರಳಿಯವ್ರ ಜೊತೆ ನಾನು ಕೆಲಸ ಮಾಡಿದೆ. ಬಟ್ ತುಂಬ ಅದ್ಭುತವಾಗಿ ಅಂದ್ಕೊಂಡಿದ್ದನ್ನು ಅಚೀವ್ ಮಾಡೋ ಗಂಟ ಬಿಟ್ಟಿಲ್ಲ. ಎಲ್ಲರೂ ತುಂಬ ಕಷ್ಟಪಟ್ಟಿದ್ದಾರೆ. ಎಂಟೈರ್ ಟೀಮ್ಗೆ ನಾನು ಇವತ್ತಿನ ದಿವಸ ಇಲ್ಲಿ ನಿಂತ್ಕೊಂಡು ನಾನು ಎಲ್ಲರೂ ನಿಮ್ಮ ಮುಖಾಂತರ ಹೇಳ್ತೀನಿ, ಎಂಟೈರ್ ಟೀಮ್ಗೆ ಥ್ಯಾಂಕ್ಸ್. ಈ ಸಿನಿಮಾದಲ್ಲಿ ನಾನು ಒನ್ ಆಫ್ ದ ಪಾರ್ಟ್ ಆಗಿರೋದಕ್ಕೆ ನಾನು ನಿಜವಾಗ್ಲೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲ, ಫೈಟ್ ಮಾಡಿಸ್ತಾರೆ, ಯೂಶುವಲಿ ಫೈಟ್ಸ್ ಮಾಡಿಸ್ತಾರೆ, ಇದರಲ್ಲಿ ಸಾಂಗ್ ವಿತ್ ಫೈಟ್ ಇದೆಯಲ್ಲ, ಅದು ಎಷ್ಟು ಸ್ಪೆಷಲ್ ಆಗಿರುತ್ತೆ ಸಿನಿಮಾದಲ್ಲಿ? ಹೌದು, ಏನಂತಂದರೆ ಇವಾಗ ಫೈಟ್ ಅಂದರೆ ನಾರ್ಮಲಾಗಿ ಫೈಟ್ ಮಾಡ್ಬೋದು. ಸಾಂಗಲ್ಲಿ ಸಿಚುವೇಷನಲ್ಲಿ ಅವ್ರದ್ದೇ ಒಂದು ಇಮ್ಯಾಜಿನೇಷನ್ ಇಟ್ಕೊಂಡು ಬಂದಾಗ ಅವ್ರ ಜೊತೆ ನಿಂತ್ಕೊಂಡು ನಾನು ಕೆಲಸ ಮಾಡೋಕೆ ನಾನಲ್ಲಿ ಮಾಸ್ಟರ್ ಅಲ್ಲ, ಅವ್ರಿಗೆ ಅಸಿಸ್ಟೆಂಟ್. ನಾನು ಮುರಳಿಯವ್ರಿಗೆ ನಾನು ಅಸಿಸ್ಟೆಂಟ್ ಅಷ್ಟೇ, ಇನ್ನೇನಿಲ್ಲ. ಅವ್ರು ಏನು ಹೇಳ್ತಾರೆ, ಯಾವ ಟೈಮಲ್ಲಿ ಏನು ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ ಶಾರ್ಟ್ಸ್ಗಳನ್ನ, ಅದನ್ನು ನಾನು ಅಷ್ಟೇ ಫುಲ್ಫಿಲ್ ಮಾಡಿಕೊಡೋವಂಥದ್ದೇ ಒಂದು ನನ್ನ ಜಾಬ್. ಯಾಕಂದರೆ ಅವ್ರಿಗೆ ಆದಂಥ ಒಂದೊಂದು ಸ್ಪೇಸ್ಗೆ ಒಂದು ಅವಕಾಶ ಕೊಡಬೇಕಲ್ವ. ಥ್ಯಾಂಕ್ ಯು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್, ಇದು ಸಿರಿಧಾನ್ಯಗಳ ಸಂಪತ್ತು.